ಗುಡಿ ಎಂಬ ರಥಯಾತ್ರೆ ಪ್ರಾರಂಭಿಸಲಿದ್ದಾರೆ. ಈ ರಥಯಾತ್ರೆಯಲ್ಲಿ ಡ್ರ್ಯಾಗನ್ ಫ್ರೂಟ್ಸ್, ಶ್ರೀಗಂಧ, ಬಿದಿರಿನ ಕಳಲೆಯನ್ನು ಒಂದೊಂದು ದಿನ ಒಂದೊಂದು ಊರಲ್ಲಿ ಮಾರಾಟ ಮಾಡಿಕೊಂಡು ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಸ್ತಾಂತರಿಸಿ ಮನವಿ ಸಲ್ಲಿಸುತ್ತೇವೆ. ಶ್ರೀಗಂಧ ಬೆಲೆಯನ್ನ 420 ರೂಪಾಯಿಗೆ ನಿಗದಿಪಡಿಸಿ 420 ಸರ್ಕಾರ ಎನ್ನುವಂತೆ ಮಾಡಿದ ಪ್ರಭಾಸ್ ಅಧಿಕಾರಿಯ ಶವಯಾತ್ರೆ ಮಾಡಲಿದ್ದೇವೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಗಂಧ ಬೆಳೆಗಾರ ಸಂಘದ ಟಿಎನ್ ವಿಶುಕುಮಾರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇದೇನು ಈಗ ನ್ಯಾಷನಲ್ ಹೈವೇ ವಿರುದ್ಧವಾಗಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇದನ್ನು ರಥಯಾತ್ರೆ ಮೂಲಕ ಇದು ಗಂಧದ ಗುಡಿ ರಥಯಾತ್ರೆ ಅಂತೇಳಿ ನಾಳೆ ಹೊರಡ್ತಾ ಇದ್ದೀವಿ. ನಮ್ಮ ಮಾನ್ಯ ರೈತ ಸಂಘದ ಮುಖಂಡರು ಕೆ ಟಿ ಗಂಗಾಧರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಉದ್ಘಾಟನೆ ಮಾಡಿದಂಥ ರಥವನ್ನು ನಾವು ಪ್ರತಿ ಒಂದೊಂದು ಎಲ್ಲ DF ಆಫೀಸ್ ಮುಂದ್ಗಡೆ, RF ಆಫೀಸ್ ಮುಂದ್ಗಡೆ ಒಂದೊಂದು ಊರಿನಲ್ಲೂ ಪ್ರವಾಸ ಮಾಡಿ ಅಲ್ಲಿ ಶ್ರೀಗಂಧ ಮಾರಬೇಕು ಅಂದರೆ ಎಲ್ಲೂ ಪರ್ಮಿಷನ್ ಇಲ್ಲ. ಸೊ ಶ್ರೀಗಂಧನ ಮಾರ್ತಾ ಇದ್ದೀವಿ. ಕಳಲೆ ಮಾರಬೇಕು ಅಂದರೂ ಅದಕ್ಕೆ ಪರ್ಮಿಷನ್ ಇಲ್ಲ. ಕಳಲೆ ಮಾರಾಟ ಮಾಡ್ತಾಯಿದ್ದೀವಿ. ನಾವು ಬೆಳೆದಿರೋಂಥ ಡ್ರ್ಯಾಗನ್ ಹಣ್ಣಿಗೂ ಕೂಡ ಒಂದು ಬೆಂಬಲ ಬೆಲೆ ಸಿಗಲಿ, ಅದ್ರ ಪರಿಚಯ ಮಾಡ್ಸೋಕ್ಕೋಸ್ಕರ ಡ್ರ್ಯಾಗನ್ನಿಗೂ ಕೂಡ ಬೆಲೆ ಕಡಿಮೆ ಇರೋದ್ರಿಂದ ನಾನು ಸಾವಯವದಲ್ಲಿ ಬೆಳೆದಿರೋದು ಅದು ಪ್ರಚಾರಕ್ಕೋಸ್ಕರ ಡ್ರ್ಯಾಗನ್ ಹಣ್ಣು ಮಾರ್ತಾಯಿದ್ದೀನಿ. ಸೊ ಇದನ್ನು ಮಾರ್ಕೊಂಡು ಆಯಾ ಕಚೇರಿ ಮುಂದ್ಗಡೆ ಅದಕ್ಕೆ ಸಂಬಂಧಪಟ್ಟಂಥ ಏನು ಈ ಭ್ರಷ್ಟ ಅಧಿಕಾರಿ ಒಬ್ಬ ಇದ್ದಾನೆ, ಯಾರು ನಮ್ಮ ಇದು ಕನ್ನಡ ವಿರೋಧಿ ಪ್ರಭಾಸ್ ಚಂದ್ರ ರೇ ಅಂತ, ಅವರು APCCF ವನ್ಯಜೀವಿ ಫಾರೆಸ್ಟಲ್ಲಿ. ಸೊ ಆತ FRM ಇದ್ದಾಗಲಿಂದನೂ ನಮಗೆ ಕನ್ನಡ ಇದು ವಿರೋಧ ಅಂತೇಳಿ ನಾವು ಪ್ರತಿಭಟನೆ ಮಾಡಿದ್ದಕ್ಕೆ ಅವನು ನಮಗೆ 420 ಶ್ರೀಗಂಧಕ್ಕೆ 420 ಮಾಡಿಸಿಟ್ಟಿದ್ದಾನೆ. ಸೊ ಅದರಿಂದ ಅವನು ಚೀಫ್ ಸೆಕ್ರೆಟ್ರಿ ಇನ್ ಫಾರೆಸ್ಟ್ ಇದರಲ್ಲಿ ಇರ್ತಾನೆ. ಸೊ ಅಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಮೊನ್ನೆ 3-4 ದಿವಸ ಆಯಿತು ಅವ್ನು ಟ್ರಾನ್ಸ್ಫರ್ ಆಗಿ ಮತ್ತೆ ಇನ್ನೊಂದು ಕಡೆ ಹಾಕಿದ್ದಾರೆ. ನಾವು ಟ್ರಾನ್ಸ್ಫರ್ ಮಾಡಿ ಅಂತ ಕೇಳಿಲ್ಲ, ಅವನ್ನ ಕೆಲಸದಿಂದನೇ ವಜಾ ಮಾಡಬೇಕು ಅಂತ ಕೇಳಿದ್ದೀವಿ. ಅದಕ್ಕೆ ಅವ್ನು ಶವಯಾತ್ರೆನೂ ಕೂಡ ಮಾಡ್ತಾಯಿದ್ದೀವಿ. ಒಂದು ಇದನ್ನು ಇಟ್ಕೊಂಡು ಅವನು ಸಾಂಕೇತಿಕವಾಗಿ ಶವಯಾತ್ರೆ ಮಾಡ್ತಾಯಿದ್ದೀವಿ. ಅದನ್ನು ಮಾಡ್ಕೊಂಡು ಅವನ್ನ ಎಲ್ಲ ಅರಣ್ಯ ಅಧಿಕಾರಿಗಳ ಕಚೇರಿಗಳ ಮುಂದೆ ಇಟ್ಟು ಇದು ಮಾಡ್ಕೊಂಡು ಆ ಶ್ರೀಗಂಧನ ಮಾರ್ತಾಯಿದ್ದೀವಿ. ಯಾಕೆಂದರೆ ಶ್ರೀಗಂಧ ಮಾರೋದಕ್ಕೆ ಪರ್ಮಿಷನ್ ಇಲ್ಲ. 420 ಮಾಡೋದಕ್ಕೆ ಯಾಕೆ ಪರ್ಮಿಷನ್ ತಗೋಬೇಕು ನಾವು? ಒಂದು ಮರ 13 ವರ್ಷ ಬೆಳೆದಿರೋದನ್ನ 420 ರೂಪಾಯಿ ಮಾಡಿದ್ದಾರೆ. ನನ್ನ ಹತ್ರ ಅದೇ 13 ವರ್ಷ ಮರ ಕಟ್ ಮಾಡಿದ್ದೀನಿ. ಒಂದು ಮರ 1,80,000 ರೂಪಾಯಿ ಸಿಕ್ಕಿದೆ ನನಗೆ. 1,80,000 ರೂಪಾಯಿ ಸಿಕ್ಕಿದೆ. ಅವನು ಬರೀ 420 ರೂಪಾಯಿ ಬೆಲೆ ಕಟ್ಟಿದ್ದಾನೆ. ಸೊ ಅದರಿಂದ ನಾವು ಇವರೇ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದೀವಿ. ಅದರಲ್ಲೂ ಸಿಕ್ಕಾಪಟ್ಟೆ ಟ್ಯಾಕ್ಸು ಅದು ಇದು ಅಂತೇಳಿ ಗೋಲ್ಮಾಲ್ ಮಾಡಿದ್ದಾರೆ. 20% ಟ್ಯಾಕ್ಸ್ ಕಟ್ ಮಾಡ್ಕೊಳ್ತಾರೆ. ನನ್ನ ಹತ್ರ 22.5%. ಯಾರು ಬೈಯರ್ ಇರ್ತಾರೆ ಅವ್ರ ಹತ್ರ 32.5% ತಗೊಳ್ತಾರೆ. ಟೋಟ್ಲ್ 55% ಟ್ಯಾಕ್ಸ್ ತಗೊಳ್ತಾರೆ. ಒಬ್ಬ ನನಗೆ 1 ಕೋಟಿ ರೂಪಾಯಿ ಆದಾಯ ಬಂದರೆ 55% ಸರ್ಕಾರಕ್ಕೆ ಹೋಗುತ್ತೆ. ಇಂಥ ಶ್ರೀಗಂಧಕ್ಕೆ 420 ಮಾಡಿದ್ದಾರೆ ಅವರು. ಇರಲಿ, ಅದರಿಂದ ಆ ಶವಯಾತ್ರೆ ಮಾಡ್ತಾಯಿದ್ದೀವಿ. ಶವಯಾತ್ರೆ ಜೊತೆಗೆ ಇದನ್ನೆಲ್ಲ ನಾವು ಅವ್ರದ್ದು ವಿತೌಟ್ ಪರ್ಮಿಷನ್ ನಾವು ಅವ್ರ ಕಚೇರಿ ಮುಂದೆನೇ ಇಟ್ಟು ಮಾರಾಟ ಮಾಡ್ಕೊಂಡು ಅದನ್ನು ಇಲ್ಲಿಂದ ಮುಗಿಸಿ ನಾನು ಟೋಲ್ ಕಲೆಕ್ಟ್ ಮಾಡಿದ್ದೀನಿ. 1 ರೂಪಾಯಿ ಯಾರು ನಮ್ಮ ಜಾಗದಲ್ಲಿ ಬಿಡ್ತೀನಲ್ಲ, ಆ ಜಾಗದಲ್ಲಿ ನಮ್ಮದೇ ಜಾಗದಲ್ಲಿ ಈಗ ಹೋಗೋದಕ್ಕೆ ವೆಹಿಕಲ್ ಬಿಟ್ಟಿದ್ದೀನಿ. ಅಲ್ಲಿ 1 ರೂಪಾಯಿ ಕಲೆಕ್ಟ್ ಮಾಡಿ ಆ ಸರ್ಕಾರದಲ್ಲಿ ಏನು ಈ ತಮ್ಮಣ್ಣ ಬಾಟಿಗೆ 6,20,00,000 ಕೊಟ್ಟಿದ್ದಾರೆ. ಸೊ ನಮಗೆ 420 ಕೊಟ್ಟು ತಮ್ಮಣ್ಣ ಬಾಟಿಗೆ 6,20,00,000 ಕೊಟ್ಟಿದ್ದಾರೆ. ನಾವು ಗಂಧ ಬೆಳೆಯೋರು, ನಾವು ಕಷ್ಟಪಟ್ಟು ಬೆಳೆದು ನಮ್ಮ ಗಂಧದಿಂದ ಅವರ ಎಣ್ಣೆ ತೆಗೆದು ಆ ಎಣ್ಣೆಯಿಂದ ಸೋಪ್ ಮಾಡಿ ಲಾಭ ಮಾಡಿ ಅದರಿಂದ ಸಾವಿರಾರು ಕೋಟಿ ಲಾಭ ಬರುತ್ತೆ. ಆ ಲಾಭನ್ನೆಲ್ಲ ತಗೊಂಡೋಗಿ ಆ ತಮ್ಮಣ್ಣ ಬಾಟಿಗೆ 6,20,00,000 ಎರಡು ದಿವಸ ಅವರೊಂದು ಡ್ಯಾನ್ಸ್ ಏನೋ ಮಾಡಿ ಅಡ್ವರ್ಟೈಸ್ಮೆಂಟಿಗೆ ಒಂದು ಕೊಡ್ತಾರೆ. ಅದಾದಮೇಲೆ ಅದನ್ನು ಪ್ರಚಾರ ಮಾಡಬೇಕಲ್ಲ. ಪ್ರಚಾರ ಮಾಡೋದಕ್ಕೆ ಫ್ಲಕ್ಸು, TV ಇದಕ್ಕೆಲ್ಲ ಮಾಡಬೇಕು. ಮತ್ತು ಅದಕ್ಕೆಲ್ಲ ಬೇರೆ ಬೇರೆ ಖರ್ಚಿರುತ್ತೆ. ಅದಕ್ಕೊಂದು 40-50 ಕೋಟಿ ಬೇಕಾಗುತ್ತೆ. ಅದಕ್ಕೆ ಅವ್ರು ಖರ್ಚಿಗಿರಲಿ ಅಂತ 1 ರೂಪಾಯಿ ಏನು ಕಲೆಕ್ಟ್ ಮಾಡಿದ್ದೀನಿ ಅವರಿಗೆ ಸಹಾಯ ಆಗಲಿ ಅಂತ ತಗೊಂಡೋಗಿ ಕೊಡ್ತಾಯಿದ್ದೀನಿ. ಅರ್ಧ 583 ರೂಪಾಯಿಗೆ ನಾನು ಮೊನ್ನೆ ಚಿಕ್ಕಮಗಳೂರು ಮಾಧ್ಯಮದ ಮಿತ್ರರ ಹತ್ರ ಅವ್ರ ಎದುರುಗಡೆನೂ ಓಪನ್ ಮಾಡಿ ಲೆಕ್ಕ ಮಾಡಿದ್ವಿ. ಒಂದು ದಿವಸ ಕಲೆಕ್ಟ್ ಮಾಡಿದ್ದು 583 ರೂಪಾಯಿ. ಅಂದರೆ 583 ಗಾಡಿ ನಮ್ಮ ಇದರಲ್ಲಿ ಹೋಗಿದೆ. ಒಂದೇ ದಿವಸ ಕಲೆಕ್ಟ್ ಮಾಡಿದ್ವಿ. ಅದರಲ್ಲಿ ಅರ್ಧ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕೊಡ್ತೀವಿ, ಇನ್ನು ಅರ್ಧ ಕೇಂದ್ರ ಸರ್ಕಾರ ಮೋದಿಯವ್ರನ್ನ ಭೇಟಿ ಮಾಡಿ ಅಲ್ಲಿ ಕೊಡೋಕ್ಕೆ ಹೋಗ್ತಾಯಿದ್ದೀನಿ. ಮೋದಿಯವ್ರನ್ನ 27ನೇ ತಾರೀಕು ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿನ 17ನೇ ತಾರೀಕು ಭೇಟಿ ಮಾಡ್ತಾಯಿದ್ದೀವಿ ಮಧ್ಯಾಹ್ನ 12ವರೆಗೆ. ಸೊ ಅಲ್ಲಿ ಹೋಗಿ ನಾವು ಕಲೆಕ್ಟ್ ಮಾಡಿರೋಂಥ ಘನ ಸರ್ಕಾರಕ್ಕೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ಅದನ್ನು ಟೋಲ್ನಲ್ಲಿ ಕಲೆಕ್ಟ್ ಮಾಡಿರೋಂಥದ್ದು 250 ರೂಪಾಯಿ ಅವ್ರಿಗೆ ಕೊಡ್ತೀವಿ. ಇನ್ನು ಮಿಕ್ಕಿದ್ದು 270 ಚಿಲ್ಲರೆ ಏನೋ ಸಿಗುತ್ತೆ, ಅದು ಮೋದಿಯವ್ರಿಗೆ ಕೊಡೋದಕ್ಕೆ ತಗೊಂಡೋಗ್ತೀವಿ. ಸೊ ಅದರ ದಾರಿನಲ್ಲಿ ಹೋಗ್ತಾ ನಮ್ಮ ಬಾಲರಾಮ ಇವನಿಗೆ ನಾನೇ ಬೆಳೆದಿರೋ ಅಂಥದ್ದು ಅಯೋಧ್ಯೆ ಶ್ರೀರಾಮನಿಗೆ ಒಂದು ಶ್ರೀಗಂಧದ ತುಂಡನ್ನು ಕೂಡ ತಗೊಂಡೋಗಿ ಕೊಡ್ತಾಯಿದ್ವಿ. ಸೊ ಅದರಿಂದ ಅಲ್ಲಿ ನಾವು 9 ವರ್ಷ ತುಂಬುತ್ತೆ 27ನೇ ತಾರೀಕಿಗೆ ಅಲ್ಲಿ ಬರ್ತಡೇ. ನಾವು ಆ್ಯಕ್ಚುಲಿ
ಶ್ರೀಗಂಧದ ಹುಟ್ಟುಹಬ್ಬ ಅಂತ ಮಾಡ್ತೀವಿ ಪ್ರತಿ ವರ್ಷ. ನನ್ನ ಮಕ್ಕಳು ಹುಟ್ಟುಹಬ್ಬದ ದಿವಸ ಶ್ರೀಗಂಧದ ಹುಟ್ಟುಹಬ್ಬ ನಾನು ಅದರಲ್ಲೆಲ್ಲ ಬರೆದಿದ್ದೀನಿ. ಮೊದಲನೇ ವರ್ಷ ಹುಟ್ಟುಹಬ್ಬಕ್ಕೆ ಶ್ರೀಗಂಧ ಹಾಕಿದ್ದು ನೆನಪಿಗಿರಲಿ ಅಂತ. ಆ ರೀತಿಯಾಗಿ